ಆಗಸ್ಟ್ 19ನೆಯ ತಾರೀಕು ನಾಳೆ ಸೋಮವಾರದ ದಿನ ವಿಶೇಷವಾದ ರಾಖಿ ಹುಣ್ಣಿಮೆ ಹಾಗೂ ಹಯಗ್ರೀವ ಜಯಂತಿ ಬಂದಿದೆ. ರಾಖಿ ಕಟ್ಟುವಾಗ ಈ ಶಕ್ತಿಯನ್ನು ತುಂಬಿಸದೆ ರಾಖಿಯನ್ನು ಕಟ್ಟಿದರೆ ಫಲ ನೀಡೋದಿಲ್ಲ. ನೀವು ಕಟ್ಟುವಂತಹ ಶ್ರೀರಕ್ಷೆ ವರ್ಷಪೂರ್ತಿ ಕಟ್ಟಿದ ವ್ಯಕ್ತಿ ಹಾಗೂ ಕಟ್ಟಿಸಿಕೊಂಡ ವ್ಯಕ್ತಿಗೂ ಇರಬೇಕು ಎಂದರೆ ಯಾವ ನಿಯಮವನ್ನು ಪಾಲಿಸಬೇಕು, ಯಾವ ವಿಶೇಷ ಸಮಯದಲ್ಲಿ ರಾಖಿಯನ್ನು ಕಟ್ಟಬೇಕು, ರಾಖಿಯ ನಿಜವಾದ ಅರ್ಥ ತಿಳಿಯದೆ ಇಷ್ಟು ವರ್ಷ ಯಾವ ತಪ್ಪುಗಳನ್ನು ಮಾಡ್ತಿದ್ರಿ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ರಾಖಿಯನ್ನು ಅಣ್ಣನಿಗೆ ಸಹೋದರನಿಗೆ ಮಾತ್ರ ಕಟ್ಟುವುದಲ್ಲ. ರಾಖಿಯನ್ನು ಒಬ್ಬ ವ್ಯಕ್ತಿಯ ಸಂಪೂರ್ಣ ಒಂದು ವರ್ಷದ ರಕ್ಷೆಗಾಗಿ ಯಾರಿಗೆ ಬೇಕಾದರೂ ಕೂಡ ಕಟ್ಟಬಹುದು. ಒಬ್ಬ ವ್ಯಕ್ತಿಗೆ ನಾವು ಒಂದು ಸಂವತ್ಸರ ಪೂರ್ತಿ ರಕ್ಷೆಯಾಗಿರಲು ರಾಖಿ ರಕ್ಷೆಯನ್ನ ಕಟ್ಟಬಹುದು. ರಾಖಿಯನ್ನು ಕಟ್ಟುವುದು ಎಂದರೆ ರಕ್ಷೆಯನ್ನ ಕಟ್ಟುವುದು ಎಂದರ್ಥ. ಆದರೆ ಆಧುನಿಕ ಕಾಲದಲ್ಲಿ ಆಚಾರ ವಿಚಾರಗಳ ಅರಿವಿಲ್ಲದೆ ತಪ್ಪಾಗಿ ಆಚರಿಸಲಾಗುತ್ತೆ. ಕೇವಲ ಸಹೋದರ ಸಹೋದರಿಯರು ಮಾತ್ರ ರಾಖಿಯನ್ನು ಕಟ್ಟಬೇಕು ಎಂದು ಎಲ್ಲಿಯೂ ಶಾಸ್ತ್ರದಲ್ಲಿ ಉಲ್ಲೇಖವಿಲ್ಲ. ಹಾಗೆಯೇ ರಾಖಿಯನ್ನು ಸಾಧಾರಣವಾಗಿ ಕಟ್ಟಿದರೆ ಯಾವುದೇ ಪ್ರಯೋಜನವಿಲ್ಲ. ನೀವು ಕಟ್ಟುವಂತಹ ರಾಖಿಗೆ ವಿಷ್ಣು ದೇವರ ಶಕ್ತಿ ಬರುವ ಹಾಗೆ ಮಾಡಿ ನಂತರ ರಾಖಿಯನ್ನ ಕಟ್ಟಬೇಕು. ಆಗ ಮಾತ್ರ ನೀವು ಕಟ್ಟುವಂತಹ ರಾಖಿಗೆ ಸಂಪೂರ್ಣ ಶಕ್ತಿ ಬರುತ್ತೆ. ವಿಷ್ಣು ದೇವರ ಅನುಗ್ರಹ ಅಥವಾ ಶಕ್ತಿ ರಾಖಿಗೆ ಬರಲು ಏನ್ ಮಾಡಬೇಕು? ನೀವು ರಾಖಿ ಕಟ್ಟುವಾಗ ಈ ಒಂದು ಶ್ಲೋಕವನ್ನ ಹೇಳಿಕೊಳ್ಬೇಕು. ಕೇವಲ ರಾಖಿಯನ್ನ ಕಟ್ಟುವವರು ಮಾತ್ರವಲ್ಲ, ರಾಖಿಯನ್ನು ಕಟ್ಟಿಸಿಕೊಳ್ಳುವವರು ಕೂಡ ಈ ಶ್ಲೋಕವನ್ನ ಹೇಳಿಕೊಂಡರೆ ಇಬ್ಬರಿಗೂ ಕೂಡ ವರ್ಷಪೂರ್ತಿ ವಿಷ್ಣು ಕೃಪೆ ಹಾಗೂ ರಕ್ಷೆ ಪ್ರಾಪ್ತಿಯಾಗುತ್ತೆ. ಈ ರೀತಿ ಶ್ಲೋಕವನ್ನ ಹೇಳಿ ರಾಖಿ ಕಟ್ಟಿದ 2-3 ದಿನದ ನಂತರ ಆ ರಾಖಿಯು ಬಿದ್ದು ಹೋದರೂ ಕೂಡ ತೆಗೆದಿಟ್ಟರೂ ಕೂಡ ಸಂವತ್ಸರ ಪೂರ್ತಿ ವಿಷ್ಣು ಶಕ್ತಿ ಅವರನ್ನ ಕಾಪಾಡುತ್ತೆ. ಈ ಒಂದು ಶ್ಲೋಕ ಯಾವುದೆಂದರೆ ಏನಬದ್ದೋ ಬಲಿ ರಾಜ ದಾನವೇಂದ್ರೋ ಮಹಾಬಲಃ ತೇನತ್ವಾಂ ಅಭಿಬದ್ನಾಮಿ ರಕ್ಷೆ ಮಾಚಲ ಮಾಚಲ. ಈ ಒಂದು ಶ್ಲೋಕದ ವಿಶೇಷ ಅರ್ಥ ಏನು ಅಂತ ನೋಡೋದಾದ್ರೆ, ಮಹಾ ಬಲಶಾಲಿಯಾದಂತಹ ರಾಕ್ಷಸನಾದ ಬಲಿ ಚಕ್ರವರ್ತಿಯನ್ನು ಶ್ರೀ ಮಹಾವಿಷ್ಣು ದೇವರು ವಾಮನ ಅವತಾರವನ್ನ ತಾಳಿ ಪಾತಾಳಕ್ಕೆ ಕಳಿಸುತ್ತಾನೆ. ಬಲಿ ಚಕ್ರವರ್ತಿಯನ್ನೇ ಕುಗ್ಗಿಸಿ ಪಾತಾಳಕ್ಕೆ ಕಳಿಸಿದ ವಾಮನ ರೂಪದ ವಿಷ್ಣು ದೇವರ ಶಕ್ತಿ ಈ ರಾಖಿಯಲ್ಲಿ ಇರುವ ಹಾಗೆ ನಾನು ರಕ್ಷೆಯನ್ನ ಕಟ್ಟುತ್ತಿದ್ದೇನೆ ಎನ್ನುವುದು. ಈ ರಾಖಿಯ ಶಕ್ತಿ ವಿಷ್ಣು ಶಕ್ತಿ ವರ್ಷಪೂರ್ತಿ ರಕ್ಷಣೆಯಾಗಿರಲಿ ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ. ಇನ್ನು ರಾಖಿಯನ್ನು ಯಾವ ಸಮಯದಲ್ಲಿ ಕಟ್ಟಬೇಕು? ಸೋಮವಾರ ಬೆಳಿಗ್ಗೆ 5:53 ಮಧ್ಯಾಹ್ನ 1:32 ಕೂಡ ಭದ್ರಕಾಲ ಇರುತ್ತೆ. ಈ ಭದ್ರಕಾಲದಲ್ಲಿ ರಾಖಿಯನ್ನ ಕಟ್ಟಿದರೆ ಯಾವುದೇ ಪ್ರಯೋಜನಗಳು ಉಂಟಾಗೋದಿಲ್ಲ. ಏಕೆಂದರೆ ಯಾವುದೇ ಹಬ್ಬ ವ್ರತ ದೇವರ ಪೂಜೆಯನ್ನ ಭದ್ರಕಾಲದಲ್ಲಿ ಮಾಡಬಾರದು. ಭದ್ರ ಎಂದರೆ ಸೂರ್ಯದೇವನ ಮಗಳು. ನವಗ್ರಹಗಳಲ್ಲಿ ಶನಿದೇವರಿಗೆ ಸಹೋದರಿಯಾಗ್ತಾಳೆ. ಭದ್ರ ಹುಟ್ಟುತ್ತಲೇ ಪ್ರಪಂಚವನ್ನ ನುಂಗಬೇಕು ಎಂಬ ಆಲೋಚನೆಯಿಂದ ಹುಟ್ಟುತ್ತಾಳೆ. ಈ ಭದ್ರಳನ್ನು ಬ್ರಹ್ಮದೇವರು ಶಾಂತಿಗೊಳಿಸ್ತಾನೆ. ಆದ್ದರಿಂದ ಭದ್ರಕಾಲ ಎಂಬ ಪ್ರತ್ಯೇಕ ಕಾಲದಲ್ಲಿ ಯಾವುದೇ ಪೂಜೆ ವ್ರತ ಹಬ್ಬವನ್ನ ಆಚರಿಸಬಾರದು. ಪರಿಪೂರ್ಣವಾಗಿ ರಾಖಿಯ ಶಕ್ತಿ ನಮಗೆ ರಕ್ಷೆಯಾಗಿರಲು ಮಧ್ಯಾಹ್ನ 1:32 ನಂತರ ರಾಖಿಯನ್ನ ಕಟ್ಟಿದರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ. ಮಧ್ಯಾಹ್ನ 1:32 ನಂತರ ರಾಖಿ ಕಟ್ಟಲು ಶುಭ ಸಮಯ ಯಾವುದು ಅಂತ ನೋಡೋದಾದ್ರೆ ಮಧ್ಯಾಹ್ನ 1:43 ಆರಂಭವಾಗಿ ಸಂಜೆ 4:20 ಒಳಗಾಗಿ ರಾಖಿಯನ್ನ ಕಟ್ಟಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಬಿಳಿ ಬಣ್ಣದ ವಸ್ತ್ರವನ್ನ ಧರಿಸಿ ರಾಖಿಯನ್ನ ಕಟ್ಟಿಸಿಕೊಂಡರೆ ತುಂಬಾ ಒಳ್ಳೆಯದು. ಏಕೆಂದರೆ ಸೋಮವಾರ ಬಂದಿರುವಂತಹ ರಾಖಿ ಹುಣ್ಣಿಮೆಗೆ ಅಧಿಪತಿ ಚಂದ್ರದೇವ. ಚಂದ್ರನ ಕೃಪೆ ಹಾಗೂ ರಾಖಿ ಪೌರ್ಣಮಿಯ ಫಲ ಪೂರ್ತಿ ಸಿಗಲು ಬಿಳಿ ಬಣ್ಣವನ್ನ ತಪ್ಪದೆ ಪಾಲಿಸಬೇಕು. ಕನಿಷ್ಠ ಯಾವುದೇ ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡರೂ ಕೂಡ ಬಿಳಿ ಬಣ್ಣದ ಚಿಕ್ಕ ಕರವಸ್ತ್ರವನ್ನ ನಾಳೆಯ ದಿನ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿ. ಇನ್ನು ಭಯಂಕರವಾದಂತಹ ಶತ್ರುಬಾಧೆ, ಮಾಟಮಂತ್ರ, ದುಷ್ಟಶಕ್ತಿಗಳ ಕಾಟವಿದ್ದರೆ ಜೀವನದಲ್ಲಿ ಏಳಿಗೆ ಆಗ್ತಿಲ್ಲ ಅನ್ನೋದಾದ್ರೆ ನದಿ ಸ್ನಾನ, ಸಮುದ್ರ ಸ್ನಾನ ಅಥವಾ ಹರಿಯುವ ನೀರಿನಲ್ಲಿ ಸ್ನಾನವನ್ನ ಮಾಡಿ ಒಂದು ತೆಂಗಿನಕಾಯಿಯನ್ನ ಬಿಟ್ಟು ಬಂದರೆ ಎಲ್ಲ ವಿಧವಾದಂತಹ ಮಾಟಮಂತ್ರ, ಶತ್ರುಗಳ ಬಾಧೆ, ಜನರ ಕೆಟ್ಟ ಕಣ್ಣಿನ ದೃಷ್ಟಿ ದೂರವಾಗುತ್ತೆ. ಹಾಗೆಯೇ ಸೋಮವಾರ ಅಂದರೆ ನಾಳೆಯೇ
ಹಯಗ್ರೀವ ಜಯಂತಿ ಇರುವುದರಿಂದ ಕುದುರೆ ಮುಖದ ರೂಪದಲ್ಲಿರುವ ವಿಷ್ಣು ದೇವರಿಗೆ ಪೂಜಿಸಬೇಕು. ಹಯಗ್ರೀವ ಸ್ವಾಮಿಯ ಫೋಟೋ ದೇವರ ಕೋಣೆಯಲ್ಲಿಟ್ಟು ದೀಪಕ್ಕೆ ಹಸುವಿನ ತುಪ್ಪವನ್ನ ಹಾಕಿ 3 ಬತ್ತಿಗಳನ್ನು ಕೂರಿಸಿ ದೀಪವನ್ನ ಬೆಳಗಿಸಬೇಕು. ಅಲಂಕಾರಕ್ಕೆ ಬಿಳಿ ಬಣ್ಣದ ಪುಷ್ಪಗಳನ್ನು ಬಳಸಿಕೊಳ್ಳಬೇಕು. ಹಯಗ್ರೀವ ಸ್ವಾಮಿಯ ಫೋಟೋ ಇಲ್ಲ ಎಂದವರು ವೆಂಕಟೇಶ್ವರ ಸ್ವಾಮಿ, ಶ್ರೀರಾಮ, ಕೃಷ್ಣ ಈ ರೀತಿ ಯಾವುದೇ ವಿಷ್ಣು ದೇವರ ಫೋಟೋಗೆ ಪೂಜೆಯನ್ನ ಮಾಡ್ತಾ ವಿಷ್ಣುವಿನ ಅವತಾರವೇ ಆದಂತಹ ಹಯಗ್ರೀವ ಸ್ವಾಮಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಬೇಕು. ಜೊತೆಗೆ ಈ ಒಂದು ಮಂತ್ರವನ್ನ ಅಥವಾ ಶ್ಲೋಕವನ್ನ ಹೇಳಿಕೊಂಡು ಹಯಗ್ರೀವ ಸ್ವಾಮಿಗೆ ಪೂಜೆಯನ್ನ ಮಾಡಿದರೆ ಮತ್ತಷ್ಟು ಫಲಗಳು ಪ್ರಾಪ್ತಿಯಾಗುತ್ತೆ. ಶ್ರೀ ಭಗವತೆ ಧರ್ಮಾಯ ಆತ್ಮವಿಶೋಧನಾಯ ನಮಃ ಅಥವಾ ಜ್ಞಾನಾನಂದಮಯ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಮುಪಾಸ್ಮಹೆ. ಈ ಒಂದು ಮಂತ್ರ ಅಥವಾ ಶ್ಲೋಕವನ್ನ ಪಠಿಸಿ ಪೂಜೆಯನ್ನ ಮಾಡೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಮದುವೆಗೆ ಇದ್ದಂತಹ ಜಾತಕ ದೋಷಗಳು ದೂರವಾಗುತ್ತೆ. ಇನ್ನು ಮಕ್ಕಳಿಗೆ ವಿದ್ಯಾರಂಗದಲ್ಲಿ ಬ್ರಹ್ಮಾಂಡವಾದಂತಹ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಹಯಗ್ರೀವ ಸ್ವಾಮಿಯ ಸಂಪೂರ್ಣವಾದಂತಹ ಅನುಗ್ರಹ ನಿಮಗೆ ಉಂಟಾಗುತ್ತೆ. ನೋಡಿದ್ರಲ್ಲ, ರಾಖಿ ಪೌರ್ಣಮಿಯ ದಿನ ಯಾವ ಸಮಯದಲ್ಲಿ ಯಾವ ನಿಯಮಗಳನ್ನ ಪಾಲಿಸ್ತಾ ರಾಖಿಯನ್ನು ಕಟ್ಟಿಕೊಳ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ನಿಮ್ಮ ಇಷ್ಟದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.